ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ SSLC ಪರೀಕ್ಷೆಯಲ್ಲಿ ಹಿಂದಿ ಸಬ್ಜೆಕ್ಟ್ ಅಲ್ಲಿ ಬರೆಯುವಂತ ಮಕ್ಕಳು ಯಾವುದೇ ಆತಂಕ ಇಲ್ಲದೆ ಬರೀಲಿ, ಮತ್ತೆ ಆ ಅಂಕಗಳನ್ನ ನಾವು ಪರಿಗಣಿಸೋದಿಲ್ಲ, ನಾವೇನು ಗ್ರೇಡ್ ಆತರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ನಿರ್ಧಾರ. ಮುಂದಿನ ದಿನಗಳಲ್ಲಿ ಹಿಂದಿ ಪರೀಕ್ಷೆ ಬರೆಯುವ ಅಗತ್ಯವೂ ಇಲ್ಲೋ ತರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಈಗ SSLC ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಯನ್ನ ಬರೆಯುವಂತಹ ವಿದ್ಯಾರ್ಥಿಗಳು ಯಾವುದೇ ಆತಂಕ ಇಲ್ಲದೆ ಪರೀಕ್ಷೆಯನ್ನ ಬರೀಲಿ. ಅದು ರಿಸಲ್ಟ್ಗೆ ಒಟ್ಟು ಅಂಕಗಳನ್ನು ತೆಗೆದುಕೊಳ್ಳುವುದಿಲ್ಲ. ಈಗ ಮೊದಲು 625 ಇತ್ತು, ಈಗ 525 ಅಂಕಗಳನ್ನಷ್ಟೇ ರಿಸಲ್ಟ್ಗೆ ತೆಗೆದುಕೊಳ್ಳಲಾಗುತ್ತೆ. ಇದೊಂದು ಒಳ್ಳೆಯ ಸಮಯೋಚಿತವಾದಂತಹ, ಸರಿಯಾದಂತಹ ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾದಂತಹ ನಿರ್ಧಾರ. ಸ್ನೇಹಿತರೆ, ಈಗ ಇಷ್ಟು ದಿನ ಬಿಲದಲ್ಲಿ ಅಡಗಿ ಕುಳಿತಿರುವಂತಹ ಹಿಂದಿಯ ಗುಲಾಮಿ ಮನಸ್ಥಿತಿಯವರು ಈಗ ಬಂದ್ಬಿಟ್ಟಿದ್ದಾರೆ. ಹೀಗೆ ಹೇಳ್ತಾರೆ, ಅಯ್ಯೋ ಅಯ್ಯೋ ಅಯ್ಯೋ, ಇದು ವಿದ್ಯಾರ್ಥಿಗಳಿಗೆ ಒಂದು ಮಾರಕ ಆಗ್ಬಿಡತ್ತೆ, ಹಿಂದಿ ಭಾಷೆಯನ್ನ ಕಡೆಗಣಿಸಿದ್ರೆ ಇದು ರಾಷ್ಟ್ರೀಯ ಏಕತೆಗೆ ಧಕ್ಕೆ ಆಗ್ಬಿಡತ್ತೆ, ಸರ್ಕಾರದ ನಿರ್ಧಾರ ಅವಿವೇಕದ ನಿರ್ಧಾರ, ಹಾಗೆ ಹೀಗೆ ಅಂತೇಳಿ ಬಿಜೆಪಿಯ ಸಂಸದರು, ಬಿಜೆಪಿಯ ನಾಯಕರುಗಳು, MLA ಶಾಸಕರು ಎಲ್ಲ ಏನೀಗ ವಾಕ್ಪ್ರಹಾರವನ್ನ ಮಾಡಿದ್ದು. ಇವ್ರಿಗೆ ಏನಾದ್ರೂ ಸ್ವಲ್ಪ ಈ ರಾಜ್ಯದ ಬಗ್ಗೆ, ಈ ರಾಜ್ಯದ ಭಾಷೆಯ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಸ್ವಲ್ಪನಾದ್ರೂ ಗೌರವ, ಪ್ರೀತಿ ಏನಾದ್ರೂ ಇದೆಯಾ ಅಂತೇಳಿ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸ್ನೇಹಿತರೆ ನೋಡಿ, ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರು ಕನ್ನಡದಲ್ಲೇ ಪರೀಕ್ಷೆಯನ್ನ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ಒಕ್ಕೂಟ ವ್ಯವಸ್ಥೆಗೆ ವಿರೋಧ ಮಾಡುವಂತಹ ಒಂದು ಪ್ರವೃತ್ತಿ ಅಂತೇಳಿ ಇಡೀ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಎಲ್ಲ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಹೋರಾಟ ಮಾಡಿದ್ರು, ಇತ್ತೀಚೆಗೆ ಅದನ್ನ ಕ್ಯಾನ್ಸಲ್ ಮಾಡಿ ಈಗ ಮತ್ತೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಎಲ್ಲೋಗಿದ್ರು ಇವರೆಲ್ಲ ಈ ಬಿಜೆಪಿಯ ನಾಯಕರುಗಳು? ಕನ್ನಡದ ಮಕ್ಕಳಿಗೆ, ಕನ್ನಡದ ಅಭ್ಯರ್ಥಿಗಳಿಗೆ ರೈಲ್ವೆ ನೇಮಕಾತಿಯಲ್ಲಿ ಕನ್ನಡದಲ್ಲಿಯೇ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಕೇಂದ್ರ ಸರ್ಕಾರ ಅದನ್ನು ಮಾಡಿಲ್ಲ, ಹಿಂದಿಲಿ ನಮಗೆ ಬರೆಯೋದಕ್ಕೆ ಆಗಲ್ಲ ಅಂತೇಳಿ ಹೇಳಿದಾಗ ಹೋರಾಟ ಮಾಡ್ಬೇಕಾದ್ರೆ ಇವ್ರು ಎಲ್ರಿಗೂ ಹೋಗಿದ್ರು? ಇವರೆಲ್ಲ ಎಲ್ಲಿ ಹೋಗಿದ್ರು? ಈಗ ಬಂದ್ಬಿಟ್ರೆ ಅಯ್ಯೋ ಅಯ್ಯೋ ಹಿಂದಿ ನಿಲ್ಲಿಸಬಾರ್ದು, ವಿದ್ಯಾರ್ಥಿಗಳು ಎಲ್ಲಾ ಭಾಷೆಯನ್ನ ಕಲಿಬೇಕು, ಏನ್ ಸೀಮೆ ಇಲ್ಲದ ಹಿಂದಿ ಪ್ರೀತಿಯನ್ನ ತೋರ್ತಾ ಇದ್ದಾರೆ. ಇವರು ಕನ್ನಡದ ನಾಡದ್ರೋಹಿಗಳು, ಆದರೆ ಅಪ್ಪಟ ಹಿಂದಿ ಗುಲಾಮರು ಅಂತ ಕರಿಬೇಕು. ಇವ್ರು ಹೇಳ್ತಾರೆ, ನೀವು ಕನ್ನಡ ಭಾಷೆನ ಹಿಂದಿ ಭಾಷೆ ನೀವು ನಿಲ್ಸೋರು ದೇಶ ಬಿಟ್ಟು ಹೋಗಿ, ಅಲ್ಲಿಗೆ ಹೋಗಿ. ನೀವು ಹಿಂದಿ ಗುಲಾಮರಾಗಿರುವಂತ ಬಿಜೆಪಿಯ ರಾಜಕಾರಣಿಗಳು, ನೀವು ಉತ್ತರ ಪ್ರದೇಶಕ್ಕೆ ಹೋಗಿ, ಅಲ್ಲಿ ಹಾಳಾಗೋಗಿ, ಕನ್ನಡದ ನೆಲದಲ್ಲಿ ಉಳಿದುಕೊಂಡು ಕನ್ನಡದ ನೆಲ, ಜಲ, ಭಾಷೆ, ಅಧಿಕಾರ, ಸಂಪತ್ತು ಎಲ್ಲವನ್ನೂ ಪಡೆದುಕೊಂಡು ಹಿಂದಿ ಗುಲಾಮಗಿರಿತನ ಮಾಡ್ತಿರಲ್ಲ, ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ಕನ್ನಡದ ಪ್ರೀತಿ ಏನಾದ್ರೂ ಇದೆಯಾ ಅಂತೇಳಿ ಕನ್ನಡದ ಅಪ್ಪಟ ಕನ್ನಡದ ಜನರು ನಿಮ್ಮನ್ನು ಕೇಳ್ತಾರೆ. ಅಲ್ಲಪ್ಪ, ನೀವು ಇರೋದು ಕನ್ನಡಿಗರು, ನೀವು ಬದುಕ್ತಿರೋದು ಕನ್ನಡದ, ನೀವು ಬದ್ಧತೆಯಾಗಿ ನೀವು ಕೆಲಸ ಮಾಡ್ಬೇಕಾದಂತ ಕನ್ನಡದ ಭಾಷೆಗೆ, ಕನ್ನಡಿಗರಿಗೋಸ್ಕರ. ಆದ್ರೆ ನೀವು ನಿಮ್ಮ ಹೈಕಮಾಂಡ್ ನ ಹಿಂದಿ ಗುಲಾಮರಿಗೋಸ್ಕರ ನೀವು ಗುಲಾಮಗಿರಿ ಮಾಡ್ತಿದ್ದೀರಲ್ಲ, ನೀವು ನಾಡದ್ರೋಹಿಗಳು ತಾನೆ. ಸ್ನೇಹಿತರೆ, ನಿಮ್ಗೆ ಅನ್ಸ್ಬೋದು, ನೀವು ಕೂಡ ಪ್ರಶ್ನೆ ಕೇಳ್ಬೋದು, ಅಲ್ಲಪ್ಪ ಹಿಂದಿ ಒಂದು ಭಾಷೆ ಕಲಿಯೋಣ, ಏನ್ ತಪ್ಪು, ಕಲ್ತ್ರೆ ಏನ್ ಸಮಸ್ಯೆ, ನಮ್ಮ ಮಕ್ಕಳು ಎಲ್ಲ ಕಡೆ ಇಡೀ ಭಾರತದಾದ್ಯಂತ, ದೇಶದಾದ್ಯಂತ ಹಿಂದಿ ಕಲ್ತ್ಬಿಟ್ರೆ ಬಹಳ ಒಳ್ಳೆ ಅವಕಾಶ ಸಿಕ್ಬಿಡ್ತವೆ. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳೋಣ. ಈಗ ಉತ್ತರ ಭಾರತದವರಿಗೆ ಕನ್ನಡ ಯಾಕೆ ಬೇಕಾಗಿಲ್ವೋ ಹಾಗೆ ಕನ್ನಡಿಗರಿಗೂ ಕೂಡ ಹಿಂದಿ ಬೇಕಾಗಿಲ್ಲ. ಉತ್ತರ ಭಾರತದ ಹಿಂದಿ ವಾರಗಳಿಗೆ ಹೇಗೆ ಇಂಗ್ಲಿಷ್ ಬೇಕು, ಹಾಗೆ ಕನ್ನಡಿಗರಿಗೂ ಕೂಡ ಇಂಗ್ಲಿಷ್ ಬೇಕು. ಇಷ್ಟೇ ಲಾಜಿಕ್. ಇವರ ಹೇರಿಕೆ ಯಾವ ಹುನ್ನಾರ ಗೊತ್ತಾ? ಉತ್ತರದ ಹಿಂದಿ ವಾರಗಳು ಅಲ್ಲಿ ಹಿಂದಿಯನ್ನ ಕಲ್ತ್ಬಿಟ್ಟು ಏನು ದಬಾಕಕ್ಕಾಗದೆ, ಏನು ಸಾಧನೆ ಮಾಡಕ್ಕಾಗದೆ ನಮ್ಮ ಕಡೆ ವಲಸೆ ಬರ್ತಾರಲ್ಲ, ದಕ್ಷಿಣದ ಭಾಗಗಳಿಗೆ, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ವಲಸೆ ಬರ್ತಾರಲ್ಲ, ಹಾಗೆ ಬಂದಂತ ವಲಸಿಗರ ಜೊತೆ ಮಾತನಾಡೋದಕ್ಕೆ ಅನುಕೂಲ ಆಗ್ಲಿ, ಸಂವಹನ ಸಾಧ್ಯ ಆಗ್ಲಿ ಅಂತೇಳಿ ನಮ್ಗೆ ಹಿಂದಿ ಕಲಿಸ್ತಿದ್ದಾರೆ. ಅಷ್ಟೇ, ಇನ್ನೇನು ಇಲ್ಲ. ಎಷ್ಟು % ಹಿಂದಿ ಕಲಿತು ನಾವು ಉದ್ಯೋಗವನ್ನು ಪಡ್ಕೊಂಡಿದ್ವಿ. ಒಂದು ಭಾಷೆಯಾಗಿ ಹಿಂದಿಯನ್ನ ಕಲಿಯೋಣ, ಆದ್ರೆ ಕಲಿಯಲೇಬೇಕು ಅನ್ನುವಂತ ಒತ್ತಡ ಇದೆಯಲ್ಲ,
ಈ ಭಾಷಾ ದಬ್ಬಾಳಿಕೆ, ಪ್ರಾದೇಶಿಕ ಭಾಷೆಗಳ ಮೇಲೆ ಮಾಡುವಂತ ಒಂದು ದಬ್ಬಾಳಿಕೆ, ಹುನ್ನಾರ ಇದು. ಆಯ್ತಪ್ಪ, ಈಗ ಬಿಜೆಪಿ ನಾಯಕರೆಲ್ಲ ಬಾಯಿ ಪಡ್ಕೊಳ್ತಿದ್ದಾರೆ, ಅಯ್ಯೋ ಹಿಂದಿ ಹಿಂದಿ, ನಿಮ್ಮ ಹಿಂದಿ ಭಾಷೆಗಳನ್ನ ನಾವು ಕೇಳಿದ್ರೆ ನಮ್ಮ ಕಿವಿಗಳು ಮುಚ್ಕೊಳ್ಬೇಕು. ಅವರು ಒಬ್ಬ ಸಂಸದೆ ಈಗ ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಸಂಸದಲ್ಲಿ ಏಕಿ ಮಿನಿಟ್ ಅನ್ನೋ ಭಾಷೆ ನಾವು ಕೇಳಿದೀವಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿಯ ಸಿಟಿ ರೇವರ ಹಿಂದಿ ಭಾಷೆ ನಾವು ಕೇಳ್ತಿದ್ವಿ, ಕರ್ತಾ ಹೇ ಅಂತೇಳಿ ಅವ್ರ ಭಾಷೆ ಕೇಳಿ ನಮಗೂ ಏನ್ ಮಾಡ್ಬೇಕು ಅನ್ನೋದು ಆ ಲೆವೆಲ್ಗೆ ತಲೆ ಕೆಟ್ಟು ಒಂದ್ ರೀತಿ ನಗುವನ್ನು ತಡೆಯಕ್ಕೆ ಆಗದೆ ಇರೋ ಮಟ್ಟಕ್ಕೆ ನಿಮ್ಮ ಹಿಂದಿ ಭಾಷೆಯ ಪ್ರೀತಿ ನಾವು ನೋಡಿದ್ದೀವಿ. ಕಲೀಲಿ, ತೊಂದರೆ ಇಲ್ಲ. ಆದ್ರೆ ಆಯ್ತಪ್ಪ, ಈಗ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ನೀತಿ ಸೂತ್ರವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹಿಂದಿನ ಕೈ ಬಿಟ್ಟಿದ್ದಾರೆ, ಇಂಗ್ಲಿಷು ಮತ್ತು ಮರಾಠಿ ಅಂತ ತೆಗೆದುಕೊಳ್ತಾ ಇದ್ದಾರೆ. ಯಾವುದು ಮಹಾರಾಷ್ಟ್ರದಲ್ಲಿರುವಂತ ನಿಮ್ಮದೇ ಬಿಜೆಪಿ ಸರ್ಕಾರ. ಹೋಗಿ ಅಲ್ಲಿ ಬಾಯ್ ಬಡ್ಕೊಳ್ಳಿ, ಹೋಗ್ರಿ ಮತ್ತೆ ಅಲ್ಲಿ ಸ್ಟ್ರೈಕ್ ಮಾಡ್ರಿ, ಬಾಯ್ ಬಡ್ಕೊಳ್ರಿ. ಅಲ್ಲಿ ಮಾಡಲ್ವಲ್ಲ, ಅಲ್ಲಿ ಮಾಡ್ಬಿಟ್ರೆ ಎಲ್ಲಿ ಗುಂಬಿಡ್ತಾರೆ, ನಮ್ಮನ್ನ ಹೈಕಮಾಂಡ್ ಗುಂಬಿಡುತ್ತೆ ಅಂತ. ಇಲ್ಲಿ ಬಾಯ್ ಬಡ್ಕೊಳ್ಳೋದು, ಅಯ್ಯೋ ಹಿಂದಿ. ನೀವು ಬದುಕ್ತಿರೋದು ಕನ್ನಡದಲ್ಲಿ, ಈ ಕನ್ನಡದ ನೆಲದಲ್ಲಿ. ನೀವು ಹಿಂದಿ ಗುಲಾಮರಾದ್ರೆ ನೀವು ನಾಡದ್ರೋಹಿಗಳಾಗ್ತೀರಿ. ಹೋಗಿ ಅಲ್ಲಿಗೆ, ನೀವು ಅಂತ ಗುಲಾಮತನ ಮಾಡ್ಕೊಂಡು ಅಲ್ಲಿ ಹೋಗಿ. ಇನ್ನೂ ಲಾಜಿಕ್ ಆಗಿ ನಾವು ಮಾತಾಡೋದಾದ್ರೆ, ನಮಗೆ ದ್ವಿಭಾಷಾ ನೀತಿ ಸಾಕು. ಮೊದಲನೇದಾಗಿ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನು ಅತ್ಯಂತ ಪ್ರೀತಿಯಿಂದ ನಾವು ಅಭಿನಂದಿಸೋಣ, ಮತ್ತು ಶ್ಲಾಘನೀಯ ಮತ್ತು ದಿಟ್ಟವಾದ ನಿರ್ಧಾರ. ನಮಗೆ ಇಂಗ್ಲಿಷ್ ಭಾಷೆ ಸಾಕು, ಮತ್ತೆ ಕನ್ನಡ. ಮೊದಲ ಆದ್ಯತೆಯಾಗಿ ಕನ್ನಡವನ್ನು ಕಲಿಯೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಂವಹನಕ್ಕೆ, ಉದ್ಯೋಗಕ್ಕೆ ಬೇಕಾಗಿರುವಂತದ್ದು ಇಂಗ್ಲಿಷ್ ಸಾಕು. ಆದ್ರೆ ಭಾಷೆಯ ಕಲಿಕೆಯ ಕಾರಣಕ್ಕೋಸ್ಕರ ಹಿಂದಿಯನ್ನ ಕಲಿಯೋಣ. ರಾಜ್ಯ ಸರ್ಕಾರ ಏನು ನಾವು ಹಿಂದಿ ಪರೀಕ್ಷೆಯನ್ನ ನಿಲ್ಸೇ ಬಿಟ್ಟಿವಿ ಅಂತ ಹೇಳ್ತಾ ಇಲ್ಲ. ಭಾಷೆಯ ವಿಷಯದಲ್ಲಿ ಕಲೀಲಿ, ಪರೀಕ್ಷೆ ಬರೀಲಿ, ಆದ್ರೆ ಪಾಸ್ ಮಾಡೋದಕ್ಕೆ ಆ ಅಂಕಗಳನ್ನು ನಾವು ಪರಿಗಣಿಸೋದಿಲ್ಲ ಅಂತ ಹೇಳಿ ಮಕ್ಕಳ ಒತ್ತಡವನ್ನ ಕಡಿಮೆ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಯಾರೋ ಒಂದು ಸ್ಕಿಲ್ ಭಾಷೆಯನ್ನು ಸೇರಿಸಿದ್ರೆ ನಮ್ಗೆ ಉಪಯೋಗ ಆಗುತ್ತೆ. ಇವತ್ತಿನ ಜಾಗತಿಕ ದಿನಮಾನಗಳಲ್ಲಿ ಒಂದು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ ಅನ್ನ ನಾವು ಅಡಾಪ್ಟ್ ತೆಗೆದುಕೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ. ಹಿಂದಿಯ ರಾಜ್ಯಗಳಲ್ಲೂ ಕೂಡ ಇದನ್ನೇ ಮಾಡಿದ್ದಾರೆ. ಅಲ್ಲಿ 3ನೇ ಲ್ಯಾಂಗ್ವೇಜ್ ಆಗಿ ಒಂದು ಯಾವ್ದೋ ಒಂದು ಸ್ಕಿಲ್, ಮಾರ್ಕ್ಸ್ ಕಾರ್ಡ್ ಎಲ್ಲ ಕಡೆ ಹರಿದಾಡ್ತಾ ಇದೆ, ಒಂದು ಸ್ಕಿಲ್ ಓರಿಯೆಂಟೆಡ್ ಒಂದು ಸಬ್ಜೆಕ್ಟ್ ತೆಗೆದುಕೊಂಡಿದ್ದಾರೆ. ನಾವು ಅದನ್ನೇ ಮಾಡೋಣ. ನಮ್ಮ ರಸಋಷಿ ಕುವೆಂಪು ಅವರು ಅದನ್ನೇ ಹೇಳ್ತಾ ಇದ್ರು. ಯಾವಾಗ ಏನು ನೆಹರು ಕರ್ನಾಟಕಕ್ಕೆ ಬರ್ತಾರೆ, ಅಲ್ಲಿ ಬರ್ಬೇಕಂದ್ರೆ ಅವ್ರು ಕನ್ನಡ ಕಲ್ತು ಬರ್ಲಿ ಅಂತ. ಅದೇ ರೀತಿ ನೀವು ಪ್ರಧಾನಿಯವರು ಹಿಂದಿ ಮಾತಾಡ್ತಾರೆ, ಅಮಿತ್ ಶಾ ಹಿಂದಿ ಮಾತಾಡ್ತಾರೆ, ನಮ್ಗೆ ಹಿಂದಿ ಆ ಕಾರಣಕ್ಕೋಸ್ಕರ ಹಿಂದಿ ಬೇಕು ಅಂದ್ರೆ ಆಗಲ್ಲ. ಇದು ಒಕ್ಕೂಟ ವ್ಯವಸ್ಥೆ. ಇದು ಒಕ್ಕೂಟ ತತ್ವವನ್ನ ಪಾಲನೆ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಕನ್ನಡವೇ ಆಡಳಿತ ಭಾಷೆ. ನಿಮಗೆ ಹಿಂದಿ ಮೇಲೆ ಪ್ರೀತಿ ಇದ್ದ ಹಿಂದಿ ಕಲೀರಿ, ಆದ್ರೆ ಕಲಿಯಲೇಬೇಕು ಅನ್ನೋ ಒತ್ತಡ ಯಾಕೆ ಉತ್ತರ ಪ್ರದೇಶದಲ್ಲಿ ತ್ರಿಭಾಷಾ ನೀತಿ ಸೂತ್ರ ಮಾಡಿ ನೀವು ಅಲ್ಲಿ ನಮ್ಮ ಕನ್ನಡವನ್ನ ಕಲೀರಿ ಅಂತ ಕಡ್ಡಾಯ ಮಾಡಿ. ಉತ್ತರ ಪ್ರದೇಶದ ಭಾಗದಲ್ಲಿ ಕನ್ನಡವನ್ನ ಕಲೀರಿ ಅಂತೇಳಿ ಕಡ್ಡಾಯ ಮಾಡಿ, ಅಥವಾ ಕಲೀರಿ ಅಂತ ಹೇಳಿದ್ರೆ ಅವ್ರು ಕಲಿತಾರ? ಅವ್ರಿಗೆ ಬೇಕಾಗಿಲ್ಲ ಕನ್ನಡ. ಯಾಕೆ ಬೇಕು ಕನ್ನಡ? ನಮಗೆ ಅಗತ್ಯ ಇಲ್ಲ, ಕನ್ನಡ ಕಲಿಯುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಮಗೂ ಹಿಂದಿ ಕಲಿಯುವ ಅಗತ್ಯ ಇಲ್ಲ, ನಮಗೆ ಇಂಗ್ಲಿಷ್ ಸಾಕು. ಕಲಿಯೋಣ, ಭಾಷೆಯನ್ನ ಕಲಿಕೆಯ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ಕಲಿಯೋಣ. ಕಲಿಯಲೇಬೇಕನ್ನೋ ಹೇರಿಕೆ ಯಾಕೆ? ಅದೇ ಹುನ್ನಾರ. ಈ ಉತ್ತರದ ಸಂಸದರುಗಳು, ಅಲ್ಲಿನ ರಾಜಕಾರಣ ನೋಡ್ತಾ ಇದೀವಿ. ಅಲ್ಲೇ ಅವರೇ ಪ್ರಧಾನಿಗಳಾಗ್ತಾರೆ, ಅವರೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ, ಅವರೇ ಏನು ಅತ್ಯಧಿಕವಾದಂತ ಪ್ರತಿಷ್ಠಿತ ಹುದ್ದೆಗಳನ್ನು ಅವರೇ ಪಡ್ಕೊಳ್ತಾರೆ, ನೀತಿಗಳನ್ನು ಅವರೇ ರೂಪಿಸ್ತಾರೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಮಾಡಿಕೊಂಡು ಎಲ್ಲವನ್ನೂ ಪಾಲಿಸಿಗಳನ್ನು ಅವರೇ ಮಾಡೋದು. ಹಿಂದಿ ಒಂದು ಆಡಳಿತ ಭಾಷೆಯನ್ನಾಗಿ ಅವರು ರೂಪಿಸೋದು. ಆಮೇಲೆ ರಾಷ್ಟ್ರ ಭಾಷೆಯಲ್ಲ ಹಿಂದಿ ಅವರು ಒಂದು ಸಂವಹನಕ್ಕೊಂದು ಆಡಳಿತ ಭಾಷೆಯಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಹುನ್ನಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಈ ಹಿಂದಿ ಗುಲಾಮರಿಗೆ ಇವೆಲ್ಲ ಅರ್ಥ ಆಗಲ್ಲ. ಹೈಕಮಾಂಡ್ ಅನ್ನ ಓಲೈಸೋದು, ಹೈಕಮಾಂಡ್ ಹೇಳ್ದಂಗೆ ಜಿ ಹುಜೂರ್ ಅನ್ನೋದು, ನಾವು ಹಿಂದಿ ಬೇಕು ಅಂತ ಬಾಯಿ ಪಡ್ಕೊಳ್ಳೋದು. ಒಂದು ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ನಮ್ಮ ಮತ್ತೆ ಪ್ರಾದೇಶಿಕ ಭಾಷೆಯ ಅಸ್ಮಿತೆಯ ವಿಚಾರವಾಗಿ ಮಾತಾಡ್ಬೇಕಲ್ಲ, ಯೋಚನೆ ಮಾಡ್ಬೇಕಲ್ಲ. ನಮ್ಮ ಮಕ್ಕಳಿಗೆ ಯಾವ್ದು ಬೇಕಾಗಿದೆ ಇವತ್ತು? ಇಂಗ್ಲಿಷ್ ಸಾಕು. ಇಂಗ್ಲಿಷ್ ಕಲ್ತ್ರೆ ಜಗತ್ತಿನಾದ್ಯಂತ ಎಲ್ಲ ಜ್ಞಾನವನ್ನು ಪಡೆಯಬಹುದು. ಹಿಂದಿಯನ್ನ ಕಲಿಯಲೇಬೇಕು ಅನ್ನೋ ಒತ್ತಡ ಇದೆಯಲ್ಲ, ಅದು ರಾಜಕಾರಣ, ಅದು ದಬ್ಬಾಳಿಕೆ, ಅದು ಹುನ್ನಾರ. ಯಾಕೆ ಈ ಏರಿಕೆ ಮಾಡ್ತಾರೆ ಅಂದ್ರೆ, ಅದನ್ನ ಮತ್ತಷ್ಟು ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಹಿಂದಿಯನ್ನು ಯಾಕೆ ಜಾಸ್ತಿ ಹೇರಿಕೆ ಮಾಡೋ ಹುನ್ನಾರ ನಡೀತು ಅಂದ್ರೆ, ಒಂದೇ ರಾಷ್ಟ್ರ, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಸರ್ಕಾರ, ಇಷ್ಟೇ ಇವರು. ಒಂದೇ ರಾಷ್ಟ್ರ, ಒಂದೇ ಧರ್ಮ, ಒಂದೇ ಸರ್ಕಾರ, ಒಂದೇ ಭಾಷೆ. ಭಾರತದ ಆಶಯ ಬಹುತ್ವದ ಭಾರತ, ಇದು ಬಹುಧರ್ಮಗಳ ಭಾರತ, ಬಹುಭಾಷೆಗಳ ಭಾರತ.
ಇಲ್ಲಿ ನೀವು ಏಕತೆ ಏಕತೆ ಅಂತೇಳಿ ನೀವು ಸರ್ವಾಧಿಕಾರವನ್ನ ರೂಪಿಸ್ಬೇಕಲ್ಲ, ಅದರ ಅಜೆಂಡವೇ ಈ ಹಿಂದಿ ಏರಿಕೆ. ಸ್ನೇಹಿತರೆ, ಹಿಂದಿ ಭಾಷೆ, ಹಿಂದಿ ಲ್ಯಾಂಗ್ವೇಜ್ ಯಾಕೆ ನಮಗೆ ಬಹಳ ತೊಡಕಾಗ್ತಿದೆ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳು ನೋಡಿ 2023-24 10ನೇ ತರಗತಿಯ ವಿದ್ಯಾರ್ಥಿಗಳು 90,000 ಮಕ್ಕಳು ಫೇಲ್ ಆಗಿದ್ದಾರೆ. ಕೇವಲ ಹಿಂದಿ ಭಾಷೆಯಲ್ಲಿ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಶೈಕ್ಷಣಿಕ ಭವಿಷ್ಯ ಕುಂಠಿತ ಆಯಿತು. ಅದಷ್ಟೇ ಅಲ್ಲದೆ 2024-25 1,48,000 ಮಕ್ಕಳು ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಶೈಕ್ಷಣಿಕ ಭವಿಷ್ಯಕ್ಕೆ ಒಂದು ದೊಡ್ಡ ಕಂಟಕ ಆಯ್ತಲ್ಲ ಹಿಂದಿ. ಕೇವಲ ಹಿಂದಿ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಬದುಕು ಕಂಟಕ ಆಗುತ್ತೆ ಅಂತ ಅನ್ನೋದೇ ಆದ್ರೆ, ಹಿಂದಿ ಬೇಕಾ ನಮಗೆ? ಹಿಂದಿ ಬೇಕಾ? ಯಾಕೆ ಕಷ್ಟ ಆಗ್ತದೆ ಹಿಂದಿ ಅಂದ್ರೆ, ಮಕ್ಕಳಿಗೆ ಅದು ತನ್ನದ ಭಾಷೆ ಅಲ್ಲ, ಅದು ತನ್ನದಲ್ಲದ ಭಾಷೆಯನ್ನ ಕಲೀಲೇಬೇಕು ಅನ್ನುವಂತ ಈ ಹೇರಿಕೆ ಬಂದಾಗ, ಈಗ ಫೇಲ್ ಆಗಿರೋ ಮಕ್ಕಳೆಲ್ಲ ದಡ್ರು ಅಂತ ಅಲ್ಲ, ಅವರು ಪ್ರತಿಭಾನ್ವಿತರೆ. ಆದ್ರೆ ಆ ಭಾಷೆಯನ್ನು ದಕ್ಕಿಸಿಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವ್ರಿಗೆ ಇನ್ನೂ ಬಂದಿಲ್ಲ, ಅದು ಬೇಕಾಗೂ ಇಲ್ಲ. ಇದನ್ನ ಕನ್ನಡಿಗರು ಈಗ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಹಿಂದಿಯ ಗುಲಾಮರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆದ್ರೂ ಅವರು ಕನ್ನಡದ ಪರವಾಗಿ ಇರಲ್ಲ. ಸದ್ಯ ರಾಜ್ಯ ಸರ್ಕಾರದ ಈ ನಡೆ ದಿಟ್ಟವಾಗಿದೆ. ಮುಂದಿನ ದಿನಗಳಲ್ಲಿ ತ್ರಿಭಾಷಾ ನೀತಿ ಸೂತ್ರವನ್ನ ಕಿತ್ತೊಗೆದು ದ್ವಿಭಾಷಾ ನೀತಿ ಸೂತ್ರವನ್ನ ಅಳವಡಿಸುವ ಜೊತೆಗೆ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಪರಿಗಣಿಸಿ ಕಲಿಸುವ ಕೆಲಸವನ್ನು ಕೂಡ, ಆದೇಶವನ್ನು ಕೂಡ ಮಾಡಬೇಕು. ಜೊತೆಗೆ ನಾವು ಇವತ್ತು ನೋಡ್ತಿದೀವಲ್ಲ, ಬ್ಯಾಂಕ್ಗಳಲ್ಲೆಲ್ಲ ಈ ಹಿಂದಿ ವಾಹನಗಳ ದಬ್ಬಾಳಿಕೆಯನ್ನು ನೋಡ್ತಾ ಇದೀವಲ್ಲ, ಹಾಗೆ ಕನ್ನಡದ ನೆಲದಲ್ಲಿ ಬೇರೆ ಭಾಷೆಗಳ, ಅದರಲ್ಲೂ ಹಿಂದಿ ವಾಹನಗಳ ಈ ದಬ್ಬಾಳಿಕೆಯನ್ನು ತಡೆಯಬೇಕು ಅಂದ್ರೆ ನಮ್ಮ ಭಾಷೆಯ ಅಸ್ಮಿತೆ, ನಮ್ಮ ಭಾಷೆಯ ಶ್ರೀಮಂತಿಕೆ ಮತ್ತು ನಮ್ಮ ಭಾಷೆಯನ್ನ ನಾವು ಸಬಲಗೊಳಿಸಬೇಕು. ಭಾಷೆಯನ್ನು ಸಬಲಗೊಳಿಸೋದು ಅಂದ್ರೆ ಹೇಗೆ? ನಾವು ನಮ್ಮ ಭಾಷೆಯನ್ನ ಕಲಿತರೆ ಉದ್ಯೋಗ ಸಿಗುವಂತಹ. ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಮಧು ಬಂಗಾರಪ್ಪ ಅವರಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಅವ್ರು ಏನ್ ತೀರ್ಪನ್ನ ತಗೊಂಡಿದ್ದಾರೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹಿಂದಿ ಒಂದು ಭಾಷೆಯಾಗಿ ಕಲಿಯೋದು ಮುಖ್ಯ, ಅದು ಕನ್ನಡದ ಮಕ್ಕಳ ಮೇಲೆ ಹೇರಿಕೆ ಆಗಬಾರ್ದು. ಈ ಸಂದರ್ಭದಲ್ಲಿ ಎಲ್ಲಾ ಕನ್ನಡ ಪರ ಹೋರಾಟಗಾರರು, ಸಂಸ್ಥೆಗಳು ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಇದ್ರಿಗೋಸ್ಕರ ಫೈಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ಒಂದು ಜಯ ಸಿಕ್ಕಿದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೊತೆಗೆ ಭಾಷೆಯ ಬಗ್ಗೆ ಅಭಿಮಾನವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡಬೇಕು. ಇಲ್ಲಾಂದ್ರೆ ನಾವು ಸುಮ್ಮನೆ ಅದೇ ಹೇಳ್ತೀವಲ್ಲ, ಶಿವಾಜಿ ನಮ್ಮಲ್ಲೇ ಬೆಳವಡಿ ಮಲ್ಲಮ್ಮನ ಬಗ್ಗೆ ನಾವ್ ಯಾಕೆ ಮಾತಾಡಲ್ಲ? ಈ ಹುನ್ನಾರಗಳು ಹೆಂಗ್ ಕೆಲಸ ಮಾಡ್ತವೆ? ಶಿವಾಜಿ ಮಹಾರಾಜ್ ಆಯ್ತಪ್ಪ, ಅವನೊಬ್ಬ ರಾಜ, ಆದ್ರೆ ಬೆಳವಡಿ ಮಲ್ಲಮ್ಮನ ಬಗ್ಗೆ ನಮಗೆ ಜಾಸ್ತಿ ಪ್ರೀತಿ ಇರ್ಬೇಕಲ್ವಾ? ಯಾಕೆ? ಕನ್ನಡದ ನೆಲದವಳು, ಇದೇ ಬೆಳವಡಿ ಮಲ್ಲಮ್ಮ ಇದೇ ಶಿವಾಜಿಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟು ಕಳಿಸಿದಂತವಳು. ಇದೆಲ್ಲ ಹೆಂಗ್ ಸಾಧ್ಯ ಅಂದ್ರೆ, ಭಾಷೆಯನ್ನ ನಾವು ಅತ್ಯಂತ ಪ್ರೀತಿಯಿಂದ ಕಲಿತಾಗ, ಅರ್ಥ ಮಾಡ್ಕೊಂಡಾಗ, ಮತ್ತೆ ಅದನ್ನ ಪ್ರೀತಿಸಿದಾಗ. ಹಿಂದಿ ವಾದಗಳಾದಾಗ, ಹಿಂದಿ ಗುಲಾಮರಾದಾಗ ಇದೆಲ್ಲ ಅರ್ಥ ಆಗಲ್ಲ. ಹಾಗಾಗಿ ಈ ಸರ್ಕಾರದ ನಡೆ ಉತ್ತಮವಾಗಿದೆ. ಮುಂದಿನ ದಿನಗಳಲ್ಲಿ ದ್ವಿಭಾಷಾ ನೀತಿ ಸೂತ್ರ ಜಾರಿಯಾಗಲಿ, ಹಿಂದಿ ಹೇರಿಕೆ ಸಂಪೂರ್ಣವಾಗಿ ನಿಲ್ಲಲ್ಲಿ. ನಮ್ಮ ಮಕ್ಕಳು ಇಷ್ಟ ಬಂದ ಭಾಷೆಯನ್ನ ಕಲೀಲಿ, ಇಂಗ್ಲಿಷ್ ಅನ್ನ ಇನ್ನೂ ಚೆನ್ನಾಗಿ ಕಲೀಲಿ, ಪ್ರೀತಿ ಇದ್ರೆ ಹಿಂದಿಯನ್ನು ಕಲೀಲಿ. ಆದ್ರೆ ಹೇರಿಕೆ ಬೇಡ. ಹೇರಿಕೆ ಖಂಡಿತ ಯಾವ ವಿಚಾರದಲ್ಲೂ ಕೂಡ ಆಗಬಾರದು. ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.